ಗೈಸ್ ಗ್ಯಾಸ್ ಖಾಲಿ ಎಣ್ಗಾಯಿ ಮಾಡಬೇಕಿತ್ತು. ಅಲ್ಲಡಿಲಿ ಅವಳ ಮುಖ ತಕ್ಕೊಬತ್ತವಳೆ ತಿಂಡಿ ತಿನ್ನೋಣ ಅಂತ. ಯಾಕೆ ಏನು ಅನಿಸ್ಬೇಕು, ಗ್ಯಾಸ್ ಟೈಮಲ್ಲಿ ಗ್ಯಾಸ್ ಪ್ರಾಬ್ಲಮ್ಮು. ಗ್ಯಾಸಲ್ಲೇ ಫೋನ್ ಮಾಡಿದರೆ ಗ್ಯಾಸ್ ಇಲ್ಲ ಅಂತವ್ರೆ. ಇಲ್ಲಿ ನೋಡಿ ದೋಸೆ ಇಟ್ಟು ಹಂಗೆ ಐತೆ ಆಯಿತಾ. ಇಲ್ಲಿ ನೋಡಿ ಎಣ್ಗಾಯಿ ಮಾಡೋಕ್ಕೆ ಅಂತ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ದೋಸೆ ಉಯ್ಯೋಕ್ಕೆ ಅಂತ ಇಟ್ಟೆ. ಇಲ್ಲಿ ಅರ್ಧ ಬರ್ಧ ಕಡಲೆಬೇಳೆ ಹಾಕಿ ಒಗ್ಗರಣೆ ಹಾಕ್ತೆ. ಇವಾಗ ನೋಡಿದ್ರೆ ಗ್ಯಾಸು ಡಮಾರಂತು. ಇಂಥ ಟೈಮಲ್ಲಿ ನಾವು ಹೆಂಗೆ ಕತೆ. ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಹೊರಗಡೆ ಹೋಗಿ ಊಟ ಮಾಡ್ಕೊಬತ್ತೀವಿ, ತಿಂಡಿ ತಿನ್ಕೊಬತ್ತೀವಿ. ನಾವು ಗ್ಯಾಸಲ್ಲಿ ಫೋನ್ ಮಾಡಿದ್ದು. ಅವ್ರ ಅಣ್ಣ ಸ್ಟಾಕ್ ಇಲ್ಲ, ಒಂದು 2 ಗಂಟೆ 3 ಗಂಟೆ ಹಂಗೆ ಫೋನ್ ಮಾಡಿ ಅಂತ ಹೇಳೋರೆ. ಮಧ್ಯಾಹ್ನ ಅಡುಗೆ ಮಾಡ್ಕೊಬೋದು, ಗ್ಯಾಸ್ ತಗೊಬಂದು ಸಿಗುತ್ತೆ ಅನ್ನೋ ಹೋಪಲ್ಲಿ ಇವಾಗ ಹೊರಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಬರೋಣ ಅಂತ ಎಲ್ಲರೂ ಹೋಯ್ತಾ ಇದ್ದೀವಿ. ಈಗ ಈ ಸಂಗೆ ಗ್ಯಾಸ್ ಹುಡ್ಕೊಂಡು ಬೇರೆ ಕಡೆ ಸ್ಟಾಕ್ ಇದ್ರೆ ಗ್ಯಾಸಿಗೆ ಎಷ್ಟು ಕೇಳ್ತಾರೋ ಏನು ಕತೆನೋ ಒಂದು ಗೊತ್ತಿಲ್ಲ. ಮೇ ಬಿ 1 to 3 ಡಬ್ಬಲ್ ಅಲ್ಲ 1 to 3 ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಐ ಹೋಪ್ ನಿಮ್ಗೆ ಹೇಳ್ತೀನಿ ಅದು ಎಷ್ಟಾಯಿತು ಗ್ಯಾಸಿಗೆ ಅಂತ. ನಮ್ಗೆ 1 ಗ್ಯಾಸ್ ಆದರೆ ಸಾಕು, 1 ತಿಂಗಳು 1.5 ತಿಂಗಳು ಅಂತ ಕನ್ಫರ್ಮಾಗಿ ಬರುತ್ತೆ. ನೋಡೋಣ ಗೈಸ್. ಇಂಥ ಪರಿಸ್ಥಿತಿ ಬರಬಾರ್ದಿತ್ತು, ಅಳು ಬತ್ತೈತೆ, ಏನು ಮಾಡೋದು. ಗ್ಯಾಸಿಗೆ 2,000 3,000 4,000 ಅಂದರೆ ಹೊಟ್ಟೆ ಉರಿಯುತ್ತೆ ಗೈಸ್ ಕೊಡೋಕ್ಕೆ. ಅವಳು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಗೈಸ್ ಈ ಪರಿಸ್ಥಿತಿಯಲ್ಲಿ ವಿಡಿಯೋ ಮಾಡ್ತಿರ್ಲಿಲ್ವಂತೆ. ನಮ್ದು ರೆಗ್ಯುಲರ್ ವ್ಲಾಗ್ ತೋರಿಸ್ತಿದೀವಿ ಅಂದ್ರೆ ವಿಡಿಯೋ ಯಾಕೆ ಮಾಡಬಾರ್ದು ಗುರು? ನೀನು ಹೋಟ್ಲಿಗೆ ತಿಂಡಿ ತಿನ್ನಕ್ ಬರಕ್ಕೆ ಈ ರೇಂಜ್ ರೆಡಿ ಆಗ್ಬೇಕಾ? ಟೈಮ್ ಐತೆ ತಿಂಡಿ ತಿನ್ಕೊಂಡ್ ಬರೋ ಬಾರೆ ಅಂದ್ರೆ ಏನೋ ನೋಡಿ ಗೈಸ್. ನಾನು ಹೊಟ್ಟೆ ತರ ಕಾಣಿಸ್ತಿದ್ದೀನಿ ನಿಮ್ ಕಣ್ಣಿಗೆ. ಬೆಳಗಿಂದ ಮುಖ ತೊಳೆದಿರ್ಲಿಲ್ಲ, ಇವಾಗ ಅಲ್ಲೂ ಮುಖ ತಕ್ಕ ಬಂದಿದ್ದು. ತಿಂಡಿ ಬಾ ಅನ್ನೋ ಹೊತ್ತಿಗೆ ಪಪ್ಪ ನಮ್ಮ ಯಜಮಾನ್ರು ಬೇರೆ ಕಡೆ ಎಲ್ಲ ಹುಡುಕಂದು ಗ್ಯಾಸ್ ತಗೊಬರೋಣ, ಹಂಗೆ ತಿಂಡಿ ತಿನ್ಕೊಂಡ್ ಬರೋಣ ಅಂತ ಹೇಳವ್ರೆ. ಪಪ್ಪ ಎಷ್ಟು ಕೇಳ್ಬೋದು ಪಪ್ಪ? ಅವ್ರಿಗೆ ಗ್ಯಾಸ್ ಹುಡ್ಕೊಂಡು ಟೆನ್ಷನ್ ಆಗೋಗ್ಬಿಟ್ಟೈತಿ. ಓಕೆ ಗೈಸ್, ಹೋಗಿ ತಿಂಡಿ ತಿನ್ಕೊಂಡು ಗ್ಯಾಸ್ ಹುಡ್ಕೊಂಡು ಬರ್ತೀವಿ. ಓಕೆನಾ? ಏನ ನೋಡಿ ಗೈಸ್, ಗ್ಯಾಸ್ ಸಿಗ್ಲಿಲ್ಲ ಅಂತಾರೆ. ನಾನು ಊರಿಗೆ ಹೋಗ್ಬೇಕಂತೆ. ಗ್ಯಾಸ್ ಸಿಗ್ಲಿಲ್ಲ, ಹೋಗು ನಿಮ್ಮ ಅಪ್ಪನ ಮನೆಗೆ ಅಂತವ್ರೆ. ಅವಳಿಗೆ ಕಂಪ್ನಿ ಆಗತ್ತೆ ಅಂತ ಅವಳು ಊರಿಗೆ ಹೋಯ್ತಾಳಲ್ಲ, ಇದಕ್ಕೆ ಅದಕ್ಕೆ ಅವಳಿಗೆ ಕಂಪ್ನಿ ಸಿಗುತ್ತೆ ಅಂತ ಹೆಂಗೆ ಹೇಳ್ತಾಳೆ ನೋಡಿ ಗೈಸ್. ಏನಮ್ಮ ಬಾ ಹೋಗೋಣ ನೋಡಿ ಗೈಸ್. ಅವಳು ಬಾ ಹೋಗ್ತೀನಿ. ಎತ್ತೆ ತಲೆ ಮೇಲೆ ಉತ್ಕಳೆ ನೋಡ್ತೀನಿ. ಅಲ್ಲ ತಲೆ ಮೇಲೆ ಉತ್ಕಳೆ ನೋಡ್ತೀನಿ. ಹೋಯ್ತಾ? ಹಂಗಿದ್ದು ಗ್ಯಾಸ್ ಇದ್ರೆ ಹಂಗಿಲ್ಲ ಎತ್ತಕ್ಕಾಗೋದು. ಹ್ಞೂ ಕಣಮ್ಮ, ನಡಿಯಮ್ಮ. ಏನ್ ಕೊಡ್ಬೇಕು? ಗ್ರೇಪ್ಸ್ ಕಣೆ. ಆ ಬಾಟ್ಲಿ ನೀರು ತಗೊಳ್ಳಿ, ಹಂಗೆ ತಿಂಡಿ ತಿನ್ಕೊಂಬರೋಣ. ತಿಂಡಿಗೆ ಬೈ ಬೈ ಹೇಳ್ತಿದ್ಯಾ? ಏನೋ ಒಂದು 3,000 ಗ್ಯಾಸ್ ಕೊಡ್ತಾಳಲ್ಲ ಅಂದ್ರೆ ನಮ್ಮನೇನು ಮಾಡ್ತೀವಿ? ಉಪವಾಸ ಬಿಡುತ್ತೀಯಾ? ಸೀರಿಯಸ್ ಹೇಳ್ತಿದ್ದೆ, ನಮ್ಮ ಊರಿಗೆ ಹೋಗಿ ನಾನು ಹೋಟ್ಲ ತಿಂತೀನಿ ಅಂತ. ಇವಳಿಗೆ ಅದೇ ಬೇಕು. ಅಲ್ಲಿ ನೋಡಿ ಅಷ್ಟೇ ಅಂತ ಹೇಳಿದ್ರೆ ಕಂಪ್ನಿ ಸಿಗ್ತಲೆ ಅಂತ. ಅವ್ರ ಮನೆಗೆ ಹೋಯ್ತಾಳೆ. ಅವ್ರ ಮನೆ ಇನ್ಯಾವ್ದು ಇವಾಗ? ಮುಗ್ದೋಯ್ತು ಕಡೆ ಅವ್ರ ಮನೆ. ಏನಿದ್ರು ಪರ್ಮಿಷನ್ ಕೇಳೋಬೇಕು. ಎಂತ ಅವ್ರ ಮನೆಗೆ ಹೋಯ್ತಾಳೆ ಅವಳು. ಏನೇ ಹೋಯ್ತೇನೆ ಹೋಗ್ಬೇಕು ಅಂತಾನೆ ಇರೋದು. ಬೇಡ ಅಂದ್ರೆ ಹೋಯ್ತೀಯಾ? ಈಗ ಹೋಗ್ಬಿಟ್ಟೆ ಬರ್ಬೇಕು ಕಣೆ. ನೋಡಿ ಗೈಸ್, ನಾವು ಗ್ಯಾಸ್ ಹುಡುಕಿ ಸಾಕಾಗಿ ಹೋಯ್ತಿದ್. ನೋಡಿ ಗ್ಯಾಸ್ ಇಟ್ಕೊಂಡಿದ್ದೀವಿ, ಕಾಣಿಸ್ತೈತಾ? ನಿಖಿಲ್ ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ದಾರೆ. ಎಲ್ಲ ಹೊರಗಡೆ ಇದ್ದೀನಿ ಟ್ರಾಫಿಕಲ್ಲಿ, ಗ್ಯಾಸ್ ಇಲ್ಲ, ಸಂಜೆ ಫೋನ್ ಮಾಡ್ತೀನಿ ಅಂತ ಕತೆ ಹೊಡಿ.
ಅದಕ್ಕೊಂದು ವಾರ ಊರಿಗೆ ಹೋಗೋಣ ನಾವು. ಗ್ಯಾಸ್ ಇಲ್ಲ ಹಲೋ ಅಂತ ಬಂದ್ಬಿಡು. ಹ್ಞೂ ಬಂದ್ಬಿಡು. ಅಲ್ಲಿ 1000 ರೂಪಾಯಿ ಗ್ಯಾಸ್ಗೆ 3,000 ಕೊಡ್ತಾರೆ. ಅಯ್ಯೋ 3,000 ಕೊಟ್ಟು ಸಿಗ್ತಿಲ್ವಲ್ಲ ಗ್ಯಾಸ್ ನಿಮಗೆ. ಗ್ಯಾಸ್ ಸಿಗ್ತಿಲ್ವಲ್ಲ. ದುಡ್ಡು ಕೊಟ್ಟರೆ ಗ್ಯಾಸ್ ಸಿಗಲ್ಲ ಅಂತೆ. ಅವನೇ ಹೇಳಲಿಲ್ವಾ HP ಇದ್ರೆ ಹೇಳಿ ಕೊಡ್ತೀನಿ ಬ್ಲಾಕಲ್ಲಿ ಅಂತ. ನಮ್ಮಲ್ಲಿ HP ಇಲ್ವಲ್ಲ, ಅದು ಬೇರೆದಲ್ಲ. ಸರಿ ಏನು ಮಾಡೋದು? ಸರಿ ತಾನೆ ದುಡ್ಡಿಲ್ಲ ಗೈಸ್ ಕೊಡೋಕ್ಕೆ. ಏನು ಮಾಡಿದವ? ಆರಾಮಾಗಿ ಫಿಲಮ್ಗೆ ಹೋಗೋಣ, ಫಿಲಮ್ ನೋಡೋಣ. ಏನ್ ಹೇಳ್ತಿದ್ದೀರಾ ನೀವು? ಹೇಳ್ತಾರೆ ಅವರು. ಆರಾಮಾಗಿ ಫಿಲಮ್ ಹೋಗೋಣ, ಫಿಲಮ್ ನೋಡೋಣ, ಹೋಗಿ ಊಟ ಮಾಡೋಣ, ಬಂದು ಮಾಡ್ಕೊಳ್ಳೋಣ. ಎಷ್ಟು ದಿವಸ ಹಂಗೆ ಮಾಡ್ತೀಯಾ? ಹಾಂ ಊರಿಗೆ ಹೋಗಿ ಹ್ಞೂ ನಾಳೆ ಊರಿಗೆ ಹೋಗಿ ಆಮೇಲೆ ಬಂದ್ಬಿಡು. ನಾನು ಹೋಗಲ್ಲ, ಗ್ಯಾಸ್ ತಂದ್ಕೊಡು. ಓ ಹೆಂಗಿದ್ಯಾ ಊರಿಗೆ ಹೋಗಿ ಅಂತೆ ನೋಡೋಯ್ತು. ಕೊಡ್ಬೇಕಲ್ಲಿ. ಓ 3,000 ಅಂತ ಅಂದರೆ ನೋಡಿ ಗೈಸ್, ಗ್ಯಾಸ್ ಬಂತು 2,700 ರೂಪಾಯಿ. ಬೆಳಗ್ಗೆ ಇಟ್ಟಿದ್ದನ್ನ ಪಾಪ ಇವ್ರಿಗೆ ಎಲ್ಲರಿಗೂ ಪಾಪ ಊಟ ಕೊಟ್ಟಿಲ್ಲ ಗೈಸ್. ತಿಂಡಿ ತಿನ್ಕೊಬಂದು ಅಷ್ಟೇ. ಪಾಪ ಎಲ್ಲರೂ ಸುಮ್ಮನೆ ಅವರೇ. ಇವಾಗ ಸಂಜೆ ಸಿಕ್ತು ಗ್ಯಾಸು. ಸಂಜೆ ತಗೊಬಂದು ಎಣ್ಗಾಯಿ ದೋಸೆ ಇವಾಗ ಮಾಡ್ತಾಯಿದ್ದು ನೋಡಿ. ಕತ್ತೆ ಆಗಿ ಬಂದೈತೆ. ಎಷ್ಟು 6 ಗಂಟೆನೂ ಆಯ್ತೆ. ನೀರು ಕುಡಿದವ್ರೆ, ಹೊಟ್ಟೆ ಅಷ್ಟು. ಊಟ ಇಲ್ಲ, ಉಪವಾಸ ಕೆಡೋಗ್ಬಿಟ್ಟಿದ್ದೀನಿ ಎಲ್ಲರಿಗೂ. ನಿಮ್ಮ ಮನೇಲಿ ಹಿಂಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಓಕೆನಾ? ಇವಾಗ ಎಣ್ಗಾಯಿ ಮಾಡಿ ದೋಸೆ ಕೊಡ್ತೀನಿ ನೋಡಿ. ಎಲ್ಲ ಕಟ್ ಮಾಡಿರ್ತಿದ್ದೀನಿ. ಅವರು ಏನು ಬೇಕಾದ್ರೆ ಮಾಡ್ತಾರೆ. ಇವಾಗ ದೋಸೆ ಕೊಟ್ಟು ತಿಂದ್ಬಿಟ್ಟು ರೆಸ್ಟ್ ಮಾಡೋಣ. ಬೇಗ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅದನ್ನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋದು ತುಂಬ ಹೃದಯ ಧನ್ಯವಾದಗಳು. ಇವನು ಇವಾಗ ಕಸ ಗುಡಿಸ್ಬಿಟ್ಟು ಪಾತ್ರೆ ತೊಳಿತೀನಿ ಅಂತ ಕಸ ಗುಡಿಸ್ತೆ ಎಲ್ಲ ಫುಲ್ಲು. ಕಸ ಗುಡಿಸಾದ್ಮೇಲೆ ನಾನು ತೊಳಿತೀನಿ ಅಂದರೆ ಬೇಡ ಬಿಡಮ್ಮ ನಾನೇ ತೊಳಿತೀನಿ ಅಂತ ತೊಳಿತೈತಿ. ಥ್ಯಾಂಕ್ ಯು ಸೋ ಮಚ್ ಮಗಳೇ, ನೀನು ತೊಳಿತೀನಿ ಅಂತ ಬಂದಲ್ಲ, ಅಷ್ಟು ಖುಷಿ ನನಗೆ. ಇಲ್ಲಿ ನೋಡಿ ಬಂಗಾರಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಅಮ್ಮಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀರಾ? ಅವನಮ್ಮ ಇಲ್ಲಿ ನೋಡು ಬಂಗಾರ. ಬಿಡಿ, ನಾನು ತೊಳ್ಕೊತೀನಿ. ಮನೆ ಕಸ ಗುಡಿಸಾಯ್ತು, ತೊಳೆದ್ಬಿಟ್ಟು ಮನೆ ಒರೆಸ್ತೀನಿ. ಇಲ್ಲಿ ನೋಡಿ, ನೀರು ಬತ್ತಿಲ್ವಾ? ಈ ಕಡೆಗೆ ಬನ್ನಿ ಬಂಗಾರ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಯಾಕೆ ಫುಲ್ ತೊಳಿತೀರಾ? ಓವಾ ಬೇಡ ನಿಂದಮ್ಮಯ್ಯ ಅಂತ ತಿಂಗಳಮ್ಮ. ಟೈಮ್ ಆಗ್ತಿತ್ತು, ನಾವು ಔಟ್ ಸೈಡ್ ಹೋಗ್ಬೇಕಲ್ವಾ? ಇಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇಲ್ಲಿ ಎಷ್ಟೋದೈತೆ ಪಾವ. ತೊಳಿಬೇಡ ಬಿಡು ಬಂಗಾರ, ನಾನು ತೊಳ್ಕೊತೀನಿ ಸಾಕು. ತೊಳ್ಕೊಡ್ತೀನಿ ಅಂತ ತೊಳಿತಾ ಇದೆಯಲ್ಲ, ಅಷ್ಟು ಖುಷಿ ನನಗೆ. ತೊಳೆದಾಯ್ತಾ ಅದು ಇಲ್ಲವಾ? ನಾನು ನೀಟಾಗಿ ತೊಳಿಬೇಕು ಬಂಗಾರಿ, ನೀಟಾಗಿ ತೊಳಿಬೇಕು ಕಣ್ಲ. ಏನ ಸಮಾಚಾರ? ಬತ್ತೀಯಾ? ಬೇಡ ಬೇಡ ಹೋಗು. ಹಲೋ ಓಕೆ ಗೈಸ್, ಇವತ್ತು ಅವಳು ಊರಿಗೆ ಹೋಯ್ತವಳೆ. ಸೊ ಹಂಗಾಗಿ ಕಳಿಸ್ಕೊಡ್ತಾ ಇದ್ದೀವಿ. ಬಾಯ್, ಸಿಯೋ. ಹೋಗಿ ಹಾಂ ಹೋಗ್ಬಿಟ್ಟು ಬನ್ನಿ ಜೋಪಾನ. ಹೋಗಿ ಫೋನ್ ಮಾಡಿ ಆಯಿತಾ? ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಿ? ಅಳ್ಬೇಡ ಬಿಡು. ಇದು ಓವರ್ ಆಕ್ಟಿಂಗ್ ಆಗ್ಲಿಲ್ವಾ? ಅಳ್ತವಳಲ್ಲ ನಿನ್ನೆಲ್ಲಿ ನನ್ನ 3 ಎಡಿಟ್ ಮಾಡೋ. ಎಲ್ಲಿ ಕಳಿಸ್ತೀಯಾ? ಬಾಯ್ ಬಾಯ್. ಜೋಪಾನ ಹೋಗ್ಬಿಟ್ಟು ಫೋನ್ ಮಾಡು.